ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡ ರಾಮ. ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಕಿ. ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಕಿ. ಪ್ರತಿ ತಾಣುವೆ ಕಾಣುವೆ ನೀನೆ ರಾಮ. ಪ್ರತಿ ಕಾಣುವೆ ಕಾಣುವೆ ನೀನೆ ರಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ. ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡ ರಾಮ. ಭಾನುಕುಲೇಶ ಮಾನವ ವೇಷ ವನರ ಕುಲದ ಸ್ವಾಮಿ ದೀನರ ದಾತ ನೀನಿರುವಂತ ಪಾವನಮಯಿ ಭೂಮಿ. ಭಾನುಕುಲೇಶ ಮಾನವ ವೇಷ ವನರ ಕುಲದ ಸ್ವಾಮಿ ದೀನರ ದಾತ ನೀನಿರುವಂತ ಪಾವನಮಯಿ ಭೂಮಿ. ಹೇ ರಾಘವ ಪಾವನ ಮೇಘ ಶ್ಯಾಮ. ಹೇ ರಾಘವ ಪಾವನ ಮೇಘ ಶ್ಯಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ. ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ರಾಮ. ರಾಮ ಈ ಮರ್ಕಟನ ಮೇಲೆ ನಿನ್ನ ದಯೆ ಪರಿಪೂರ್ಣವಾಗಿರಲಿ. ಬಂದೆ ಬಂದಿರೋ ಬಟಕಲಾಗ್ನಿ ಬಂದೆ ಬಂದಿರೋ ಬಟಕಲಾಗ್ನಿ ಕೋಡುಗಾಲ ಯುಕ್ತಿಯಿಂದ ಕಳೆದು ತರುವೆ ನಾನು. ಕೋಡುಗಾಲ ಯುಕ್ತಿಯಿಂದ ಕಳೆದು ತರುವೆ ನಾನು. ಅದಮ ಕಪ್ಪಿಯ ಮದವು ಮುರಿದು ಹಿಡಿದು ತರುವೆ ನಾನು. ಅದಮ ಕಪ್ಪಿಯ ಮದವು ಮುರಿದು ಹಿಡಿದು ತರುವೆ ನಾನು. ಹಿಡಿದು ತರುವೆ ನಾನು. ಹಿಡಿದು ತರುವೆ ನಾನು. ಓಹ್, ಇದೇನು ಈ ಭಾಗದಲ್ಲಿ ಕೆಂದೋಳು ಮಂದಿ ಮಾರ್ಬಲ ಸಂದಣಿಯಿಂದ ಯಾರೋ ಬರುತ್ತಿರುವರಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ನೋಡು. ಓಹ್, ಕಂದರ್ಪನನುಜ ಭರತ ಉಬ್ಬಾಲನು. ಭರತರಾಜ, ತಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಆಂಜನೇಯ ನಿನಗೆ ಶುಭವಾಗಲಿ. ಭರತರಾಜ ಶ್ರೀರಾಮ್. ಭರತರಾಜ ಆಂಜನೇಯ ಕ್ಷೇಮವೇನೇ ಭರತರಾಜ ರಾಮನನುಜ ಭೂಪನಿನಗೆ. ಭರತರಾಜ ಆಂಜನೇಯ ಕ್ಷೇಮವೇನೇ ಭರತರಾಜ ರಾಮನನುಜ ಭೂಪನಿನಗೆ. ರಾಮ ಲಕ್ಷ್ಮಣ ಸೀತ ಮಾತೆಯೋ
ಆಂಜನೇಯ ರಾಮ ಲಕ್ಷ್ಮಣ ಸೀತ ಮಾತೆಯೋ ಕ್ಷೇಮದಿಂದ ಇಹರು ಬೇಳೆ ಕ್ಷೇಮದಿಂದ ಇಹರು ಬೇಳೆ ನಮಿಸುವೇನೋ ಭರತ ರಾಜ ರಾಮನನುಜ ನಮಿಸುವೇನೋ ಭರತ ರಾಜ ರಾಮನನುಜ ಭರತ ರಾಜ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು. ನಿನಗೆ ಶುಭವಾಗಲಿ ಆಂಜನೇಯ. ಭರತ ರಾಜ ಆಂಜನೇಯ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯವರು ಆದಿಶೇಷನಾದ ಲಕ್ಷ್ಮಣ ದೇವರು ಕ್ಷೇಮವಾಗಿರೋರೆ, ಅಲ್ಲದೆ ಕೈಕ ಸುಮಿತ್ರಾದೇವಿಯರು ಕ್ಷೇಮವಾಗಿರೋರೆ ಹೇಳಿ. ಆಂಜನೇಯ ರಾಮ ಲಕ್ಷ್ಮಣ ಸೀತಾ ಮಾತೆ ಎಲ್ಲ ಕ್ಷೇಮದಿಂದಿರುವರು. ಆದರೆ ನೀನು ಬುದ್ಧಿಹೀನನಾಗಿ ಶ್ರೀರಾಮರ ವೈರಿಯನ್ನು ನಿನ್ನ ವಶದಲ್ಲಿಟ್ಟುಕೊಂಡು ಶ್ರೀರಾಮಚಂದ್ರನಿಗೆ ವೈರಿಯಾಗಬಹುದೇ? ಇದು ಸರಿಯೇ? ಭರತ ರಾಜ ಶ್ರೀರಾಮಚಂದ್ರನಿಗೆ ನಾನೆಂದು ವೈರಿಯಲ್ಲವಲ್ಲ. ಎಲ್ಲವೋ ನಮ್ಮಣ್ಣನ ವೈರಿಯನ್ನು ನಿನ್ನ ಬಾಲದ ಕೋಟೆಯೊಳಗೆ ಅಡಗಿಸಿಕೊಂಡಿಲ್ಲವೇ? ಆದ್ದರಿಂದ ನಿನ್ನನ್ನು ಬಂಧಿಸಲು ಬಂದಿರುವೆನು. ಪ್ರಾಣದ ಮೇಲೆ ಆಸೆ ಇದ್ದರೆ ವೈರಿಯನ್ನು ಬಿಟ್ಟುಕೊಡು, ಇಲ್ಲವಾದರೆ ನಿನ್ನ ಕಣ್ಣಲ್ಲಿ ಬಿಳಿ ನೀರನ್ನು ಸುರಿಸುವನು. ಜೋಕೆ. ಓಹೋ, ಪಕ್ಷಿವಾಹನನು ನನ್ನನ್ನು ಶಿಕ್ಷಿಸಿ ತನ್ನಿರೆಂದು ನಿಮ್ಮನ್ನು ಕಳಿಸಿರುವನೇ? ಆಗಲಿ ಭರತ ರಾಜ, ಹಿಂದೆ ನೀನು ಅಗ್ನಿ ಪ್ರವೇಶ ಮಾಡುತ್ತಿರುವಾಗ ವಾಯು ವೇಗದಿಂದ ಬಂದು ನಿನ್ನನ್ನು ಕಾಪಾಡಿದ್ದಕ್ಕೆ ಇಂದು ನನ್ನನ್ನು ಹುಲ್ಲುಕಪ್ಪಿ ಎಂದು ಅಣಕವಾಡುತ್ತಿರುವೆಯಾ? ನನ್ನ ಶರೀರವನ್ನಾದರೂ ಕೊಟ್ಟು ಚಂದ್ರಭಾನುರಾಜನನ್ನು ಕಾಪಾಡುವೆನು. ನೀನು ತಲೆಯೆಲ್ಲ ಅರಟಬೇಡ, ಮೊದಲು ಈ ಸ್ಥಳವನ್ನು ಬಿಟ್ಟು ಹೊರಡು. ಎಲ್ಲವೋ ಮಂಗ, ನಿನ್ನ ಸಹಾಯಕ್ಕೆ ಜಂಗಮಧಾರಿಯಾದ ಪರಶಿವ ಬಂದರೂ ಬಿಡುವುದಿಲ್ಲ. ವೈರಿಯನ್ನು ಬಿಟ್ಟು ಕೊಡುವೆಯೋ ಅಥವಾ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಓ ಭರತರಾಜ, ನಂಬಿ ಭಾಷೆಯ ನಿತ್ಯ ವೈರಿಗೆ. ಭರತರಾಜ ನಂಬಿ ಭಾಷೆಯ ನಿತ್ಯ ವೈರಿಗೆ ಅಂಬಿಗಡವನು ಕೊಡುವೆ ರಾಮಗೆ. ಅಂಬಿಗಡವನು ಕೊಡುವೆ ರಾಮಗೆ. ಕಂಬವೇ ತಗೋ ಅಂಬುಜಾಕ್ಷನೆ, ಜಂಬವೇ ತಗೋ ಅಂಬುಜಾಕ್ಷನೆ. ಬರದಿ ನೋಡುವೆ ಎನ್ನ ಶಿರ ಒಡ್ಡುವೆ ಒಡ್ಡುವೆ ಒಡ್ಡುವೆ. ಭರತರಾಜ, ಕೊಂಬೆ ಎಲ್ಲವೋ ಕೊಂಬೆ ಕೊಂಬೆಯ ಫಲಗಳನ್ನು ನುಂಗುವ ಕೋಡಗನ್ನು ತಿಳಿದೆಯಾ? ವಿಜೃಂಭಿಸು, ನಿನ್ನ ಜಂಬವನ್ನು ನಾನು ಬಲ್ಲೆನು. ತ್ರಿಲೋಕವೆಲ್ಲ ಒಗ್ಗಟ್ಟಾಗಿ ಬಂದು ನನ್ನೊಡನೆ ಕಾಡ ಕಾಡ ಯುದ್ಧ ಮಾಡಿದರು ರಾಮ ಬಾಣಕ್ಕೆ ನನ್ನ ಪ್ರಾಣವನ್ನಾದರೂ ಕೊಟ್ಟು ಚಂದ್ರಭಾನುರಾಜನನ್ನು ಕಾಪಾಡುವೆನು. ನೀನು ತಲೆಯೆಲ್ಲ ಅರಟಬೇಡ, ಮೊದಲು ಈ ಸ್ಥಳವನ್ನು ಬಿಟ್ಟು ಹೊರಡು. ಎಲ್ಲವೋ ಬುದ್ಧಿ ಇಲ್ಲದ ಕೋಡಗ, ಬದುಕಬೇಕೆಂಬ ಆಸೆ ನಿನಗಿದ್ದರೆ ನನಗೆ ಶರಣಾಗತನಾಗು, ಇಲ್ಲವಾದರೆ ಋಣಮುಕ್ತನಾಗಿ ಮಾಡುವನು. ಮೋಡನೆ ಮೂರ್ಖನೆ ಕೇಳುಗೈವೆ ನೋಡಲು, ಮೋಡನೆ ಮೂರ್ಖನೆ ಕೇಳುಗೈವೆ ನೋಡಲು. ತಳ ತಳದಿ ಬಲೋ ಬಲದಿ ಕಡಿದು ಧರಿಸುವೆ. ಭರತರಾಜ, ತಳ ತಳದಿ ಬಲೋ ಬಲದಿ ಕಡಿದು ಧರಿಸುವೆ, ಕಡಿದು ಧರಿಸುವೆ, ಕಡಿದು ಧರಿಸುವೆ. ಅಯ್ಯ ಭರತ, ನನ್ನ ನಡೆದ ಮಾತೆ ಅಂಜನಾದೇವಿಯ ವಾಕ್ಯದಂತೆ ಶ್ರೀರಾಮಚಂದ್ರನಿಗೆ ಗುರುವೆಂದು ಭಾವಿಸಿ ಇದುವರೆಗೂ ರಾಮಭಕ್ತನಾಗಿದ್ದೆನು. ಕೇಡು ಒದಗಿ ಬಂದ ಚಂದ್ರಭಾನುರಾಜನು ಏನು ಮೋಸ ಮಾಡಿದನು? ಈ ವಿಚಾರವನ್ನು ರಾಮಚಂದ್ರನಿಗೆ ತಿಳಿಸಿ ಹೋಗು. ತಿಳಿಸಬೇಕೋ ಅಥವಾ ಮಣ್ಣು ಮುಕ್ಕಿಸಬೇಕು? ಅಯ್ಯ ಭರತ, ಇಷ್ಟು ಹೊತ್ತಿಗೆ ನಿನ್ನನ್ನು ಯಮಪುರಿಗೆ ಕಳಿಸಿದ್ದೇನು. ಆದರೆ ನನ್ನ ಸಮಾಚಾರವನ್ನು ಶ್ರೀರಾಮಚಂದ್ರಿಗೂ ಮತ್ತು ಲಕ್ಷ್ಮಣ ದೇವರಿಗೂ ತಿಳಿಸುವರಿಲ್ಲವೆಂದು ಇಲ್ಲಿವರೆಗೂ ಕೈ ತಾಳಿದನು. ಹೋಗು, ನಮ್ಮಮ್ಮ ಸೀತಾಮಾತೆಯವರಿಗೆ ಈ ಸಂಗತಿಯನ್ನು ತಿಳಿಸು. ಅಮ್ಮನಿಗಾಗಿ ಒಂದು ತಿಂಗಳು ಅನ್ನ ಆಹಾರವನ್ನು ತೊರೆದು ಎದುರಿಗೆ ಬಂದ ರಾಕ್ಷಸರನ್ನು ಸದೆಬಡಿದು ಗುರುವನ್ನು ತರುವುದಕ್ಕೋಸ್ಕರ ಲಂಕೆಗೆ ಬೆಂಕಿ ಹಚ್ಚಿ ಎದುರಿಗೆ ಬಂದ ರಾಕ್ಷಸರನ್ನು ಸದೆಬಡಿದು
ದೀನ್ ದೀನ್ ಎಂದು ಜೈಬೇರಿ ಒಡೆಸಿ ಅಲ್ಲಿಂದ ಅಯೋಧ್ಯೆಗೆ 77 ಕೋಟಿ ಕಬೀರರನ್ನೊಡಗೂಡಿ ಬಂದು ನಿನ್ನ ಶಪಥದಂತೆ ಪಟ್ಟಾಭಿಷೇಕ ನಡೆದನು ವೀರಾಂಜನೇಯೆಂದು ಅರಸಿ ಕಳಿಸಿದ ನಮ್ಮಮ್ಮನಿಗೆ ಮರೆಮಾಚದೆ ಹೇಳಿ ಹೋಗು. ಮರೆಯದೆ ಹೇಳಬೇಕು. ಛೀ, ಬುದ್ಧಿ ಇಲ್ಲದ ಮಂಗ. ವೈರಿಯನ್ನು ಬಿಟ್ಟು ಕಡಿವೆಯೋ ಅಥವಾ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಓಹೋ, ಸರಿ ಸರಿ, ಇವನಲ್ಲಿ ಗುರುತಿಲ್ಲ, ಇನ್ನು ಇವನ ಗುರುತು ನನಗೇತಕ್ಕೆ? ನಿಮಿಷಗೈವ ದೀಕ್ಷಣ ನಿಮಿಷಗೈವ ದೀಕ್ಷಣ ಕಮಕದಿ ಯಮಪುರಿಗೆ ಕಳಿಸುವೆ. ಶ್ರೀರಾಮರ ದಯ ಹೊಂದಿರಲಿ, ಶ್ರೀರಾಮರ ದಯ ಹೊಂದಿರಲಿ. ನೇಮಿಸುವೆನು ವಧೆಗಳನ್ನೀಗ. ಜೈ ಜೈ ರಘುವೀರ ಸಮರ್ಥ. ಅಯ್ಯ ಭರತ, ಸಿಟ್ಟಿನಿಂದ ನೀನು ಆಡಿದ ಮಾತಿಗೆ ನನ್ನ ಬಾಲದಿಂದ ಒಂದು ಪೆಟ್ಟನ್ನು ಹೊಡೆದ ಮಾತ್ರಕ್ಕೆ ನೆಲದ ಮೇಲೆ ಮಲಗಿದೆಯಾ? ಶ್ರೀರಾಮಚಂದ್ರರು ಬಂದು ಕೇಳಿದರೆ ನಾನು ಏನೆಂದು ಹೇಳಲಿ? ರಾಮಚಂದ್ರ, ನಿನ್ನ ಸೇವೆಯು ಹಿಂದಿಗೆ ದೂರವಾಯಿತೆ. ಸೇವಕ, ಸಮಾಚಾರವೇನು? ಭರ್ತಪ್ಪನನ್ನು? ಅಯ್ಯೋ ಶಿವ ಶಿವ. ಆ ಕಟ ಕಟ ಭರತ ಮಾಡಿದೆಯ, ಆ ಕಟ ಕಟ ಭರತ ಮಾಡಿದೆಯ, ಆ ಕಟ ಕಟ ಭರತ ಮಾಡಿದೆಯ. ಮರ್ಕಟನು ನಿನಗೆ ಎಣೆಗೆ ವಿಲೋಕದಳಾಂಜನೇಯನು, ವಿಲೋಕದಳಾಂಜನೇಯನು ನನಗೆ ಚಿಕ್ಕನು ಜನಂದು ಭಾವಿಸಿದ್ದೆನು. ಇಂದು ನನಗೆ ವೈರಿಯಾದನೆ ಶಿವ ಶಿವ. ಅಯ್ಯೋ ಭರತ, ನಿನ್ನ ಮುಖವನ್ನು ಎಂದಿಗೆ ನೋಡಲಿ, ಹೇಗೆ ಜೀವಿಸಲಿ? ಆ ಮಂಗನ ಬಳಿಗೆ ಕಳಿಸಿದ್ದು ನನ್ನ ತಪ್ಪು. ಆಹಾ ಲಕ್ಷ್ಮಣ, ಆಂಜನೇಯನು ಭರತನನ್ನು ಮೂರ್ಛೆಗೊಳಿಸಿದನಂತೆ. ಇದಕ್ಕೇನು ಮಾಡೋಣ ಲಕ್ಷ್ಮಣ? ಅಣ್ಣ, ಅಸ್ತ್ರವ ಹೂಡಿಗಲೇ ಬೋರ್ಗರಿಸಿದಲಿ ಸಿಗಲಿ ಬರುವೆ. ಅಸ್ತ್ರವ ಹೂಡಿಗಲೇ ಬೋರ್ಗರಿಸಿದಲಿ ಸಿಗಲಿ ಬರುವೆ. ಎಲ್ಲಿಯೂ ಬೋದರ ಬಿಡದೆ, ಎಲ್ಲಿಯೂ ಬೋದರ ಬಿಡದೆ ಹಿಡಿದು ಬರುವೆ ನಾನು. ಬಿಡ ಚಿಂತೆಯ ತನವ ನನಗೆ ಕೊಡು ನೀ ಅಭಯ. ಅಣ್ಣ,
ಆ ಮಂಗನು ಭರತನನ್ನು ಮೋರ್ಚೆಗೊಳಿಸಿದನಂತೆ. ಮೂರ್ಛೆಗೊಳಿಸಿದನೆಂದು ಯೋಚಿಸುವುದು ಸರಿಯಲ್ಲ. ಇಂದು ಮುಂದೆ ಯೋಚಿಸದೆ ನಿಮಗೆ ವೈರಿಯಾಗಿರುವವನು ನನಗೆ ಅಪ್ಪಣೆಯನ್ನು ಕೊಡೋಣ, ಅವನ ಪುಂಡಾಟವನ್ನು ಅಡಗಿಸಿ ಬರುವನು. ಲಕ್ಷ್ಮಣ, ಸ್ವಲ್ಪ ನಿಧಾನಿಸು. ನಾರದರು ಬರುವಂತಿದೆ, ನೋಡೋಣ. ನಾರಾಯಣ ಜಯ ಕೃಷ್ಣ. ನಾರಾಯಣ ಜಯ ಜಯ ಕೃಷ್ಣ. ಎತ್ಕೊಂಡ ಕೃಷ್ಣ ಮುಕುಂದ ನಾರಾಯಣ ನಾರಾಯಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಕಾಳಿಕ ಮಾತನ ಕಂಸ ವಿಶೋಧನ ಕಾಳಿಕ ಮಾತನ ಕಂಸ ವಿಶೋಧನ ಕನಕಾಂಬರಧಾರೆ ಗೋಪಾಲ ಕನಕಾಂಬರಧಾರೆ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಕರುಣಾಸಾಗರ ಕಮಲ ನಾಯಕ ಕರುಣಾಸಾಗರ ಕಮಲ ನಾಯಕ ಕುವಲೊಳಗ ನಯನ ಗೋಪಾಲ ಕುವಲಯ ಕಳಲೀಲ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ ರಾಮಚಂದ್ರ, ಇದೇನು ನಿನ್ನ ಮುಖಕಮಲವು ಇಷ್ಟು ಕುಂದಿರಲು ಕಾರಣವೇನು? ಅದು ಅಲ್ಲದೆ ಆಂಜನೇಯನ ಬಳಿಗೆ ಕಳಿಸಿದ ಭರತನ ಸಮಾಚಾರವೇನಾಯಿತು? ನಾರದ ಮಹಾತ್ಮರೇ, ಆಂಜನೇಯನು ಭರತನನ್ನು ಮೂರ್ಛೆಗೊಳಿಸಿದನಂತೆ. ಏನು? ಮುಂದೇನು ಮಾಡುವುದು? ಆಂಜನೇಯನು ಭರತನನ್ನು ಮೂರ್ಛೆಗೊಳಿಸಿದನೆ? ಹೌದು ನಾರದ ಮಹಾತ್ಮರೇ. ಹಬ್ಬ, ಆತನೇನು ಸಾಮಾನ್ಯ ಧೀರನೇ. ನಾರದರೆ ಸಾಕು ಮಾಡಿ. ಆ ನಾರಾಯಣ, ನಾರಾಯಣ. ನಮ್ಮ ಮುಂದೆ ಹೊರಡಿಸಬೇಡಿ. ಅಣ್ಣ, ನನಗೆ ಆಜ್ಞೆಯನ್ನು ಕೊಡು, ಅವನ ಪುಂಡಾಟವನ್ನು ಅಡಗಿಸಿ ಬರುವನು. ಅಯ್ಯ ಲಕ್ಷ್ಮಣ, ನಿನ್ನ ಶೌರ್ಯವನ್ನು ನಾನು ಬಲ್ಲೆನು. ಸುಮ್ಮನೆ ಏತಕ್ಕೆ ಜಂಬವನ್ನು ಕೊಚ್ಚಿಕೊಳ್ಳುವೆ? ಹಿಂದೆ ಆ ಇಂದ್ರಜಿತ್ತಿನ ಬಾಣದಿಂದ ನೀನು ಮೂರ್ಛಿತನಾದಾಗ ಆಂಜನೇಯನು ಚಂದ್ರದ್ರೋಣ ಪರ್ವತಕ್ಕೆ ಹೋಗಿ ಸಂಜೀವಿನಿ ಕರುಣೆ ಎಂಬ ಔಷಧಿಯು ಸಿಕ್ಕದಿರಲು ಆ ಪರ್ವತವನ್ನೇ ಒತ್ತು ತಂದು ನಿನ್ನ ಪ್ರಾಣ ಉಳಿಸಿದ್ದಕ್ಕೆ ಆಂಜನೇಯನು ಎಂದು ಕೆಟ್ಟವನಾದರೆ. ಲಕ್ಷ್ಮಣ, ಆ ಶ್ರೇಷ್ಠ ಕಪಿಯನ್ನು ನಿನ್ನ ಇಷ್ಟ ಮಿತ್ರನೆಂದು ಭಾವಿಸು ಲಕ್ಷ್ಮಣ. ಲಕ್ಷ್ಮಣ, ನಾರದ ಮಹಾತ್ಮರು ಹೇಳಿದಂತೆ ಕೇಳು. ಆತುರ ಪಟ್ಟು ನೀನೋರ್ವನೇ ಹೋದರೆ ಭರತನಿಗಾದ ಗದ್ದಿಯು ನಿನಗೆ ಪ್ರಾಪ್ತಿಯಾದಲ್ಲಿ ನನಗೆ ಧಿಕ್ಕಾರು. ನಾನು ಬರುವೆನು. ಸುಗ್ರೀವ, ಜಾಂಬವ, ವಿಭೀಷಣರನ್ನು ಕರೆಯಿಸು. ತಪ್ಪ ಅಂಪಣೆ ಅಂತಾಗಲಣ್ಣ. ರಾಮಚಂದ್ರ, ನಾನು ತ್ರಿಲೋಕ ಸಂಚಾರವಾಗಿ ಹೋಗುವೆನು. ನಾರದ ಮಹಾತ್ಮರೇ, ದಯಮಾಡಿಸಬಹುದು. ಮಾನ್ಯನು ನೀ
ಅಮ್ಮ ಜಾನಕಿ, ಶ್ರೀರಾಮಚಂದ್ರನು ನಿಮ್ಮ ಮಾವನವರ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡಿರುವುದು. ನನ್ನ ಕೂಲೆ ಬಾಳಕ್ಕೆ ನೀನೇ ಬದ್ದಳಮ್ಮ. ಅತ್ತೇವರೇ, ನೀವು ಈ ರೀತಿ ನಿಂದಿಸುವುದು ಸರಿಯಲ್ಲ. ಮಾವನವರನ್ನು ಕಾಪಾಡುವುದು ನಮ್ಮ ಕರ್ತವ್ಯವಲ್ಲವೇ? ಶ್ರೀರಾಮರಿಗೆ ನಾನು ಹೇಳುತ್ತೇನೆ. ಅದು ಶ್ರೀರಾಮರು ಇತ್ತ ಕಡೆಯೇ ಬರುತ್ತಿರುವರು. ಅತ್ತೇವರೇ, ನೀವು ಸ್ವಲ್ಪ ಮರೆಯಾಗಿರಿ. ಹಾಗಲ್ಲಮ್ಮ. ಸೀತಾ, ಸ್ವಾಮಿ, ಸೀತಾ, ನ್ಯಾಯವೇ ರಘುರಾಮ, ಪಿತನ ಕೊಲ್ಲುವುದು ಸರಿಯೇ? ನ್ಯಾಯವೇ ರಘುರಾಮ, ಪಿತನ ಕೊಲ್ಲುವುದು ಸರಿಯೇ? ನ್ಯಾಯವೇ ರಘುರಾಮ. ಸೀತಾ, ಸರ್ವಕಲೊಂದಿಗೆ ಪಿತರ ಕಥೆಯುವುದೇ. ಸೀತಾ, ಪತಿಯ ಮಾತುಗೆದಿದ್ದು ಪಿತನ ಕೊಲ್ಲುವುದೇ. ಆಯ ತಪ್ಪಿದ ಮಾತು ಕಾಯಗೊಡೆ. ಸೀತಾ, ಆಯ ತಪ್ಪಿದ ಮಾತು ಕಾಯಗೊಡೆ. ನ್ಯಾಯವೇ ರಘುರಾಮ, ನಿಮಗೆ ಪಿತನ ಕೊಲ್ಲುವುದು ಸರಿಯೇ? ನ್ಯಾಯವೇ ರಘುರಾಮ. ಸ್ವಾಮಿ, ಸೀತಾ, ನಿಮ್ಮ ಚಿಕ್ಕಪ್ಪನವರ ಮೇಲೆ ಬಾಣ ಪ್ರಯೋಗವನ್ನು ಮಾಡುವುದೇ ಬೇಡಿ ಸ್ವಾಮಿ. ಇದು ಪಿತೃ ಹತ್ಯೆ ಮಾಡಿದಂತಾಗುವುದಿಲ್ಲವೇ? ನಮ್ಮ ಮಾವನವರನ್ನು ಕಾಪಾಡಿ ಸ್ವಾಮಿ. ಸೀತಾ, ಸ್ವಾಮಿ, ಕಾಂತೆಯ ಬಿಡು ಬಿಡು ಭ್ರಾಂತಿಯ ತೊರೆದಿಡು, ನಾರಿ ನಿನ್ನಯ ನುಡಿ ಕೇಳುವುದಿಲ್ಲವೇ? ಸೀತಾ, ಕಾಂತೆಯ ಬಿಡು ಬಿಡು ಭ್ರಾಂತಿಯ ತೊರೆದಿಡು, ನಾರಿ ನಿನ್ನಯ ನುಡಿ ಕೇಳುವುದಿಲ್ಲವೇ? ಚಿಂತೆಯು ಬಂದಿತು, ಸಂತಸವಾದಗಿತು. ಜಾನಕಿ, ಚಿಂತೆಯು ಬಂದಿತು, ಸಂತಸವಾದಗಿತು. ಈತವ ಬೇಡುವುದು ಸರಿಯೇ ನಿನಗೆ? ಸೀತಾ, ಈತವ ಬೇಡುವುದು ಸರಿಯೇ ನಿನಗೆ? ಕಾಂತೆಯ ಬಿಡು ಬಿಡು ಭ್ರಾಂತಿಯ ತೊರೆದಿಡು, ನಾರಿ ನಿನ್ನಯ ನುಡಿ ಕೇಳುವುದಿಲ್ಲ. ಜಾನಕಿ, ಸ್ವಾಮಿ, ಪಿತನೆಂದರಿಯದೆ ಕೋದಂಡಾಸವನ್ನು ಬಿಟ್ಟಿರುವೆನು. ಈಗ ತಂದೆಯಾಗಲಿ ದೈವನಾಗಲಿ ನನ್ನ ಪಂಥವನ್ನು ನೆರವೇರಿಸಿಕೊಳ್ಳದೆ ಬಿಡುವುದಿಲ್ಲ. ನೀನು ಹೆಚ್ಚಿಗೆ ನನಗೆ ಹೇಳಬೇಕಾದುದೇನಿಲ್ಲ, ಸುಮ್ಮನಿರು. ಸಕಲ ಲೋಕೇಶ್ವರರಾದ ನಿಮಗೆ ನಾನೇನನ್ನೂ ಹೆಚ್ಚಿಗೆ ಹೇಳಲಾರೆ ಸ್ವಾಮಿ. जय जय सीता जय जय राम रे, जय जय सीता राम रे, जय जय सीता रे, जय जय राम रे, जय जय सीता रे, जय जय राम रे, जय जय सीता रे, जय जय राम
ಗಮಗಧಿಕರಿಸಿದ ಕಾರಣವೇನೈ? ಗಮಗಧಿಕರಿಸಿದ ಕಾರಣವೇನೈ? ಸುಮನ ಸಾಧಿಪ ಬೇಡು ಶ್ರೀರಾಮಚಂದ್ರ. ಪ್ರಭು ನಮಸ್ಕರಿಸುವರು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ, ಮೇಲೇಳು. ಗಮನನೇ ಬೇಡುವೆನು, ಗಮನನೇ ಬೇಡುವೆನು, ಕರೆಸಿದ ಕಾರಣ ಮೇಲೆ ಪೇಳೈ ರಘುರಾಮಚಂದ್ರ. ಜಗದೊಡೆಯ, ತಮ್ಮ ಪಾದಕ್ಕೆ ನಮಸ್ಕರಿಸುವನು. ಬಲ್ಲು ಕದೀರ, ನಿನಗೆ ಮಂಗಳವಾಗಲಿ, ಮೇಲೇಳಿ. ರಾಮ ನಿಮ್ಮ ಪಾದ ಕಮಲ ಕರಗುವೆ, ರಾಮ ನಿಮ್ಮ ಪಾದ ಕಮಲ ಕರಗುವೆ, ನಿಮ್ಮ ಮುಖ ಕಮಲವು ಕುಂದಲರು ಕಾರಣವೇನೆ ರಾಮಚಂದ್ರ. ರಾಮಚಂದ್ರ, ನಿನ್ನ ಪಾದ ಪದ್ಮಾಂಗಗಳಿಗೆ ಅನಂತ ವಂದನೆಗಳು. ಲಂಕಾಧಿಪತಿ, ನಿನಗೆ ಮಂಗಳವಾಗಲಿ, ಮೇಲೇಳು. ಪ್ರಭು ರಾಮಚಂದ್ರ, ನಮ್ಮನ್ನು ಕರೆಸಿದ ಕಾರಣವೇನು? ಅಪ್ಪಣೆಯಾದರೆ ಗವಯ ಗವಾಕ್ಷ ಗಂಧ ಮಾನವರೇ ಮೊದಲಾದ ಕಪಿಗಳ ಸಮೂಹವನ್ನೆಲ್ಲ ಸೇರಿಸಿ ಆ ಅವಿವೇಕಿಗಳ ಗರ್ವವನ್ನು ನಡೆಸಿ ಬರುವೆನು. ಸುಗ್ರೀವರಾಜ, ಪ್ರಭು ಏನೆಂದು ಹೇಳಲೆಯ ರವಿಜಾತನೆ. ಸುಗ್ರೀವರಾಜ, ಏನೆಂದು ಹೇಳಲೆಯ ರವಿಜಾತನೆ. ಕೇಳಿದೆ ಸುಗ್ರೀವರಾಜ, ಮುನಿಯಾಯ ಕೇಳಿದೆ ಗಮನಾಸಿರವ. ತರಲೋ ಬೆಟ್ಟ ಬಾಣ ಪುನಃ ಬಂದಿರುವುದು. ತರಲೋ ಬೆಟ್ಟ ಬಾಣ ಪುನಃ ಬಂದಿರುವುದು. ಏನೆಂದು ಹೇಳಲೆಯ ಸುಗ್ರೀವರಾಜ, ಏನೆಂದು ಹೇಳಲೆಯ ಜಾತನೆ. ಏನೆಂದು ಹೇಳಲೆಯ ಜಾತನೆ. ಹರಿಯಾಯನವ ಕೇಳಿಸೆ ಸುಗ್ರೀವರಾಜ, ಮುನಿಯಾಯನವ ಕೇಳಿಸೆ ಧವನಾಸಿರವ. ಅಯ್ಯ ಸುಗ್ರೀವರಾಜ, ಪ್ರಭು ಅಯ್ಯ ಸುಗ್ರೀವರಾಜ, ನಾನು ಏನೆಂದು ಹೇಳಲಿ? ವಿಶ್ವಾಮಿತ್ರ ಯಾಗ 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 ಕೆಡಿಸಿದವನ ಶಿರವನ್ನು ತರಬೇಕೆಂದು ಕೋದಂಡಾಸವನ್ನು ಬಿಟ್ಟೆನು. ಆ ವೈರಿಯು ನನ್ನ ಕೋದಂಡಾಸಕ್ಕೆ ಎದರಿ ಸದಾ ನನ್ನ ಧ್ಯಾನ ಶಕ್ತನಾಗಿರುವ ಆಂಜನೇಯನ ಬಳಿಗೆ ಹೋಗಿ ಪ್ರಾಣದಾನ ಬೇಡಿದನೆಂದು ಆಂಜನೇಯನು ತನ್ನ ಬಾಲದ ಕೋಟೆಯೊಳಗೆ ಅಡಗಿಸಿಕೊಂಡು ನನ್ನಲ್ಲಿ ಅನುವಾದಕ್ಕೆ ಸಿದ್ಧವಾಗಿರುವುದು ಸರಿಯೇ?
ಅವಧಿಯಾದರೂ ಅತಿಕ್ರಮಿಸುತ್ತಾ ಬಂದಿತು. ಇದಕ್ಕೇನು ಮಾಡಲಿ ಸುಗ್ರೀವರಾಜ? ಪ್ರಭು ರಾಮಚಂದ್ರ, ಇದೇನು ಆಶ್ಚರ್ಯ! ದೇವ ಚೋಜವಾಗಿದೆ ಭವ ಪ್ರಭು. ದೇವ ಚೋಜವಾಗಿದೆ ಭವ ಪಾದ ಕಿಂಕರ ನೋಡು ಕ್ರೋಧವಾಗೈವರೆ ಪಾದ ಕಿಂಕರ ನೋಡು ಕ್ರೋಧವಾಗೈವರೆ ಆಂಜನೇಯನು ಇಂಥ ಕಾರ್ಯ ಮಾಡುವುದಿಲ್ಲ. ಆಂಜನೇಯನು ಇಂಥ ಕಾರ್ಯ ಮಾಡುವುದಿಲ್ಲ. ನಿಜವನ್ನು ತಿಳಿಯದೆ ಕೋಪವ ಮಾಡುವರೆ ನಿಜವನ್ನು ತಿಳಿಯದೆ ಕೋಪವ ಮಾಡುವರೆ ವೇದನೆ ದೇವ ಕ್ರೋಧವಾಗಿದೆ ಭವ ಪಾದ ಕಿಂಕರ ನೋಡು ಕ್ರೋಧವಾಗೈವರೆ. ಪ್ರಭು ರಾಮಚಂದ್ರ, ಇದೇನು ಆಶ್ಚರ್ಯ! ಆಂಜನೇಯನು ನಿಮಗೆ ಎದುರು ತಾಕಿದ್ದಾನೆ. ಇದನ್ನು ನಾನು ನಂಬುವುದಿಲ್ಲ. ಯಾರೋ ಮಧುಮೂರ್ಖರು ಮಾಡಿರುವ ತಂತ್ರವಿರಬಹುದು. ನೀವು ಇದಾವುದನ್ನು ಯೋಚಿಸದೆ ಆಂಜನೇಯ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಪ್ರಭು. ಹರಿಯದ ಮಾರುತಿಯ ಭವಭವ ಪಡಿಪುದು ಹರಿಯದ ಮಾರುತಿಯ ಭವಭವ ಪಡಿಪುದು ಹೋಗಿ ಶಯನನೇ ನಿಮಗಿದು ತರವೇ ಹೋಗಿ ಶಯನನೇ ನಿಮಗಿದು ತರವೇ ದಶರಥ ಸುಕುಮಾರ ದಾಸ ಮಾಡ್ತಾರೆ ದಶರಥ ಸುಕುಮಾರ ದಾಸ ಮಾಡ್ತಾರೆ ನೀರ ದಾಸರು ನೀವು ವೈರವ ಮಾಡ್ತಾರೆ. ಸ್ವಾಮಿ, ಏಕೆ ಇಷ್ಟು ಕೋಪ ನಿಮ್ಮ ದಾಸನ ಮೇಲೆ? ಆಂಜನೇಯನ ಮೇಲೆ ಬಾಣವನ್ನು ಹೂಡಕೂಡದು. ರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ಸ್ವಾಮಿ, ಆಂಜನೇಯನ ಮೇಲೆ ಆಸೆಯನ್ನು ತೊರೆದು ನಾಶ ಮಾಡುವನೊಂದು ಕಣ್ಣಿನಲ್ಲಿ ಕೆಂಡಗಳನ್ನು ಸುರಿಸುವುದು ಸರಿಯಲ್ಲ. ಭಕ್ತನನ್ನು ಕಾಪಾಡಬೇಕು. ಅಯ್ಯ ಸುಗ್ರೀವ, ಜಾಂಬ, ವಿಭೀಷಣರೇ, ಪ್ರಭು ಅವಧಿಯು ಮುಗಿದ ಮೇಲೆ ನಾನು ಅಗ್ನಿ ಪ್ರವೇಶ ಮಾಡುವುದು ಖಂಡಿತ. ಆದುದರಿಂದ ನಾವೆಲ್ಲರೂ ಆಂಜನೇಯನ ಬಳಿಗೆ ಹೋಗಿ ಬುದ್ಧಿ ಹೇಳೋಣ. ಇದಕ್ಕೆ ಮೀರಿದರೆ ಶಿಕ್ಷೆಗೆ ಗುರಿಪಡಿಸೋಣ. ಸ್ವಾಮಿ, ಸುಗ್ಜಾಂಬವ, ಭಕ್ತನ ಮೇಲೆ ಏಕೆ ಇಷ್ಟು ಕೋಪ? ಮುಪ್ಪಿನ ಜಡತ್ವದಿಂದ ಆಂಜನೇಯನ ಬಳಿಗೆ ಹೋಗಿ ನಿಮ್ಮ ವೈರಿಯನ್ನು ನಿಮ್ಮ ಪಾದಕ್ಕೆ ಒಪ್ಪಿಸುವಂತೆ ಬೇಡಿಕೊಂಡು ತಮ್ಮ ಪಾದವನ್ನು ಸ್ವೀಕರಿಸುವೆನು. ಲಕ್ಷ್ಮಣ, 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 ಅಣ್ಣ, ನೀನು ಸಹ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡು. ಆಗಬಹುದಣ್ಣ. ಶ್ರೀರಾಮ ನಿನ್ನ ನಾಮ ಎಂತ ರುಚಿರ, ರಾಮ ಎಂತ ರುಚಿರ, ರಾಮ ಎಂತ ರುಚಿರ. ಶ್ರೀರಾಮ ನಿನ್ನ ನಾಮ ಎಂತ ರುಚಿರ, ರಾಮ ಎಂತ ರುಚಿರ. ಮಂಜೋಳ ಗಾನಲೊಲ ಕೊಂಜಾರ ರಾಗಬಲ
ಮಂಜೋಳ ಗಾನಲೋಲ ಕೊಂಜಾರ ರಾಗಫಲ ಕಂಜಾಕ್ಷ ಗೋಪಾಲ ಪಾಹಿ ವಿಠಲ ಕಂಜಾಕ್ಷ ಗೋಪಾಲ ಪಾಹಿ ವಿಠಲ ಶ್ರೀರಾಮ ನಿನ್ನ ನಾಮ ಎಂತ ರುಚಿರ ರಮ ಎಂತ ರುಚಿರ ರಮ ಎಂತ ರುಚಿರ ಶ್ರೀರಾಮ ರಾಮ ಏನು ಅರಿಯದ ನನ್ನ ಬಳಿಗೆ ಆ ಚಂದ್ರಭಾನುರಾಜನು ಬಂದು ಏನು ಮೋಸ ಮಾಡಿದನು. ಮೊದಲು ನಿನ್ನ ವೈರಿ ಎಂಬುದು ನಾನು ಅರಿತಿದ್ದರೆ ಭಾಷೆಯನ್ನು ಕೊಡುತ್ತಿರಲಿಲ್ಲ. ಈಗ ಏನು ಮಾಡಲಿ, ಯತ್ನ ತಪ್ಪಿ ಹೋಯಿತು. ಆದ್ದರಿಂದ ನನ್ನನ್ನು ಕಾಪಾಡು ಕಾಪಾಡು. ಇದೇನು ಈ ಕಡೆ ಗಗನ ಪರ್ಯಂತರ ಉದಯಾದ್ರಿಯಂತೆ ಕಂಗೊಳಿಸುತ್ತಿರುವುದಲ್ಲ, ಏನು ಆಶ್ಚರ್ಯ. ಇರಲಿ, ಸಮೀಪಕ್ಕೆ ಹೋಗಿ ನೋಡುವೆನು. ಓಹ್, ಸುಗ್ರೀವ, ಜಾಂಬವ, ವಿಭೀಷಣರು ಇನ್ನು ಮುಂತಾದ ಕಪಿಪುಂಗರು ತಂಡ ತಂಡವಾಗಿ ಬರುತ್ತಿರುವರು. ಬರಲಿ ಬರಲಿ, ಮುಂದೇನಾಗುತ್ತೋ ನೋಡೋಣ. ರಾಮ 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 ಸುಗ್ರೀವ, ಜಾಂಬವ, ವಿಭೀಷಣರೇ, ಪ್ರಭು, ಅಲ್ಲಿ ನೋಡಿ, ಆ ದಿವ್ಯ ಪರ್ವತದ ಕಡೆಗೆ ನೋಡಿ, ಆಂಜನೇಯನು ನನ್ನ ಧ್ಯಾನಸಕ್ತನಾಗಿ ಕುಳಿತಿರುವನು. ಹೌದು ಹೌದು. ಸುಗ್ರೀವ, ಅಯ್ಯ ಜಾಂಬವ, ವಿಭೀಷಣರೇ, ನಾವು ಈ ಕಾಲದಲ್ಲಿ ಉದಾಸೀನ ಮಾಡದೆ ಆಂಜನೇಯನೆಡೆಗೆ ಹೋಗಿ ಆತನ ಕೋಪವನ್ನು ಶಾಂತ ಮಾಡೋಣ. ನಡೆಯಿರಿ. ಆಗಲಿ. ಸುಗ್ರೀವ ರಾಜ, ಸುಗ್ರೀವ, ಜಾಂಬವ, ವಿಭೀಷಣರೇ, ಆ ಬಲ್ಲಿಗನಾದ ಭೂಪಾಲನಿಗೆ ಸುಗ್ರೀವ, ಜಾಂಬವ, ವಿಭೀಷಣರು ಇತ್ತಲೇ ಬರುತ್ತಿರುವರು. ಭೂಮಿಪದಿಗೆ ಸಮಾಧಾನ ಹೇಳಿ ಇತ್ತಲೇ ಬರುತ್ತಿರುವವರು. ನಾನು ಅವರನ್ನು ಎದುರುಗೊಂಡು ನನಗೂ ಶ್ರೀರಾಮಚಂದ್ರಗೂ ಉಂಟಾಗಿರುವವರ ಕಲಹವನ್ನು ವಿವರವಾಗಿ ಹೇಳಿ ಧನ್ಯನಾಗುತ್ತೇನೆ. ಧನ್ಯನಾದ ಧರಣಿಜ ವಿಭೀಷಣರೇ, ಧರಣಿಜ ವಿಭೀಷಣರೇ, ನಿಮ್ಮ ಪಾದ ಕಮಲ ವಂದಿಸುವೆ ನಾನೀಗ. ಅರುಷದಿಂಬಂಡೆನ್ನಡೆಗೆ, ಅರುಷದಿಂಬಂಡೆನ್ನಡೆಗೆ ದರ್ಶನವಿತ್ತುದಕ್ಕೆ ನಾಧನ್ಯನಾದೇ. ಆಂಜನೇಯ ಚಿರಂಜೀವಿಯಾಗಿದೆ. ಆಂಜನೇಯ, ಯಾರೋ ಮರುಳಿಗರ ಮಾತಿಗೆ ಮನ ಕೊಟ್ಟು ಪರಾಪರ ವಸ್ತುವನ್ನು ನಿರಾಕರಿಸುವುದು ಸರಿ ಬೇಡ. ನಿನ್ನ ಬಾಳದ ಕೋಟೆಯೊಳಗೆ ಅಡಗಿಸಿಕೊಂಡಿರುವ ಆ ವಿಶ್ವಾಮಿತ್ರರ ವೈರಿಯನ್ನು ಶ್ರೀರಾಮರಿಗೊಪ್ಪಿಸಿ ತರಳರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳೋಣ. ಬಾ ಆಂಜನೇಯ. ಆಂಜನೇಯ, ಸುಗ್ರೀವರಾಜನು ಹೇಳಿದ ಮಾತು ಸತ್ಯ. ಶ್ರೀರಾಮಚಂದ್ರನು ಆಯುಧವನ್ನು ಹಿಡಿದು ಸಮರಕ್ಕೆ ನಿಂತಿರುವನು. ಅದರಲ್ಲಿ ವೈರತ್ವವು ನಮಗೆ ತರವಲ್ಲ. ಆಂಜನೇಯ, ಅಖಂಡ ಸಮಬಲನಾದ ನಿನಗೆ ಹೆಚ್ಚಿಗೆ ಹೇಳಲು ಶಕ್ತನಲ್ಲ. ರಾಮಚಂದ್ರನ ಪರಾಕ್ರಮನು ಕೋದಂಡಾಸ್ತ್ರ ಹಿಡಿದಿರುವನು. ಬೇಡ, ಅಡ್ಡವನ್ನು ಸಾಧಿಸಬೇಡ ಆಂಜನೇಯ. ನೀನು ಮಾತ್ರ ಹೆದರಬೇಡ, ಧೈರ್ಯವಾಗಿರು. ಸುಗ್ರೀವ, ಜಾಂಬವ, ವಿಭೀಷಣರೇ, ಆಂಜನೇಯ, ಆ ಬಲ್ಲಿಗನಾದ ಭೂಪಾಲನು ಗೋಳಿಡುತ್ತಾ ಯಾವ ವಿಚಾರವನ್ನು ತಿಳಿಸದೆ ನನ್ನ ಪಾದಗಳನ್ನು ಗಟ್ಟಿಯಾಗಿಡಿದು ಮೂರ್ಛಿತನಾದನು. ನಾನು ಈ ಕಾಡಿನಲ್ಲಿ ಯಾರೋ ಕಿರಾತಕರಿಂದ ಭೀತಿಪಟ್ಟು ಬಂದಿರಬಹುದೆಂದು ರಾಮರ ಮೇಲೆ ಆಣೆ ಇಟ್ಟು ಭಾಷೆಯನ್ನು ಕೊಟ್ಟಿರುವೆನು ಹೊರತು ತಿಳಿದು ಕೊಟ್ಟವನಲ್ಲ. ಈಗ ಶ್ರೀರಾಮರ ಮೇಲೆ ಹೊರೆತು ಉಂಟಾಯಿತೆಂದು ಶ್ರೀರಾಮರ ಬಾದಾಣೆ ನಾನು ಮೋಸ ಹೋದೆನು. ಈಗ ನಿಮ್ಮ ಮಾತಿನಂತೆ ಮರಬಿದ್ದಿರುವ ಅನಾಥನನ್ನು ರಾಮಬಾಣಕ್ಕೆ ಒಪ್ಪಿಸಿದರೆ ನಾನು ವಚನಭ್ರಷ್ಟನಾಗುವುದಿಲ್ಲವೇ? ಅಯ್ಯ ಸುಗ್ರೀವಾದಿಗಳೇ, ನಿಮ್ಮಗಳಿಗೆ ನನ್ನ ಪ್ರಾಣವನ್ನಾದರೂ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಸುಳ್ಳು ನುಡಿಯಲಾರೆ. ನಿಮ್ಮಗಳಿಗೆ ನನ್ನ ಪ್ರಾಣವನ್ನಾದರೂ ಅರ್ಪಿಸುವೆನು. ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿ. ಆಂಜನೇಯ,
ನಿನ್ನ ನಂಬಿದ ಅನಾಥನನ್ನು ರಕ್ಷಣೆ ಮಾಡಬೇಕಾದದ್ದು ನಿನ್ನ ಧರ್ಮ. ಆದರೆ ಇದು ಮಿತಿಮೀರಿದ ಪರೀಕ್ಷೆ ಆಯಿತು ಆಂಜನೇಯ, ಇದಕ್ಕೆ ಏನು ಮಾಡೋಣ? ಅಯ್ಯ ಸುಗ್ರೀವಾದಿಗಳೇ, ರಾಮರ ಚರಿತ್ರೆ ಎಂದು ನಾನು ಏನೆಂದು ಹೇಳಲಿ? ಆ ಯತಿಯ ಮಾತಿಗೋಸ್ಕರ ತನ್ನ ಚಿಕ್ಕಪ್ಪನನ್ನೇ ಹತ ಮಾಡಲು ಪ್ರಯತ್ನ ಪಟ್ಟಿರುವುದನ್ನು ನೋಡಿದರೆ, ಹಿಂದೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದ ಕಾಲದಲ್ಲಿ ನಾವುಗಳು ಶಕ್ತಿ ಮೀರಿ ಮಾತೆಯವರು ಕುರುಹನ್ನೇನೋ ಕಂಡಿಡುವುದಕ್ಕೇನೋ ಸರಿ ಹೋಯಿತು. ನಮ್ಮಿಂದ ಏನಾದರೂ ವ್ಯತ್ಯಾಸ ಬಂದಿದ್ದರೆ ಮಿತ್ರರೆಂಬ ಅಭಿಮಾನ ಇಡುತ್ತಿದ್ದರೆ, ಈಗ ಯತ್ನ ತಪ್ಪಿ ದೈನ್ಯ ವೃತ್ತಿಯನ್ನು ತೋರುತ್ತಿರುವ ಶ್ರೀರಾಮಚಂದ್ರನ ಮೃತ್ಯು ಸ್ವರೂಪನೋ ಅಥವಾ ಪ್ರೀತಿ ಉಳ್ಳವನೋ ನೀವೇ ಯೋಚಿಸಿರಿ. ಅಲ್ಲದೆ ಅನಾಥನನ್ನು ರಕ್ಷಿಸುವುದು ಸರಿ ಇಲ್ಲ ಎಂದರೆ ಚಂದ್ರಭಾನುರಾಜನನ್ನು ಕರೆದುಕೊಂಡು ಹೋಗಿ ನಿಮ್ಮ ಪಂಥವನ್ನು ಸಾರ್ಥಕಪಡಿಸಿ ಶ್ರೀರಾಮರಿಗೊಪ್ಪಿಸಿ ನಿಮ್ಮ ಪಂಥವನ್ನು ಸಾರ್ಥಕಪಡಿಸಿಕೊಳ್ಳಿರಿ. ಏತಕ್ಕೆಂದರೆ ಆತ್ಮವು ಅಸ್ಥಿರವು, ಕೀರ್ತಿಯು ಸೂರ್ಯ ಚಂದ್ರಾದಿಗಳಿರುವ ತನಕ ಸ್ಥಿರವಾಗಿದೆ ಎಂಬುದನ್ನು ನಾನು ಅರಿತಿರುವೆನು. ಅಯ್ಯ ಜಾಂಬವ ವಿಭೀಷಣರೇ, ನೀವು ಸಹ ಯೋಚನೆ ಮಾಡಿ. ಶ್ರೀರಾಮಚಂದ್ರನು ಆ ಕೇಡಿಗ ವಿಶ್ವಾಮಿತ್ರನ ಮಾತಿಗೋಸ್ಕರ ತನ್ನ ಚಿಕ್ಕಪ್ಪನ ಕುತ್ತಿಗೆಯನ್ನು ಕುಯ್ಯಲೆತ್ನಿಸುತ್ತಿರುವುದು ನ್ಯಾಯವಲ್ಲ. ಕೂಡದು ಆಂಜನೇಯ, ಕೂಡದು. ಚಂದ್ರಭಾನುವನ್ನು ಕಾಪಾಡುವುದು ನಮ್ಮ ಧರ್ಮ. ನಿಜ ನಿಜ ಆಂಜನೇಯ, ನಿನ್ನ ಚರಿತ್ರೆಯು ಪ್ರಖ್ಯಾತವಾಗಲಿ. ಖಂಡಿತ ಕೈಬಿಡಬೇಡ. ರಾಮಚಂದ್ರನ ಪರಾಕ್ರಮವನ್ನು ಅಡಗಿಸದಿದ್ದರೆ ನಾನು ರಾವಣನ ಅನುಜನಲ್ಲವೆಂದು ತಿಳಿ ಆಂಜನೇಯ. ನೀನು ಮಾತ್ರ ಹೆದರಬೇಡ, ಧೈರ್ಯವಾಗಿರು. ಧನ್ಯನಾದೆನು, ಧನ್ಯನಾದೆನು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾ ಧನ್ಯನಾದೆನು. ನೀವು ಹೇಳಿದ ಬುದ್ಧಿವಾಕ್ಯಕ್ಕೆ ಸಿದ್ಧನಾಗಿರಲದೆ ಅಜ್ಞಾನಿಯಾಗಿಲ್ಲ. ಕಳವಳ ಪಡುತ್ತಿದ್ದ ನನ್ನ ಬಳಿಗೆ ನೀವುಗಳು ಬಂದು ದರ್ಶನವಿತ್ತಿದ್ದಕ್ಕೆ ನನಗೆ ಬೆಂಬಲವಾಗಿ ನಿಂತಿರುವುದರಿಂದ ಬಲಭುಜ ಅಗ್ರಗಣ್ಯ ದುರ್ಗಣ್ಯನಾದೆನು. ಆದರೆ ನಮ್ಮಮ್ಮ ಸೀತಾಮಾತೆಯವರಿಗೆ ಈ ನೀವುಗಳು ಕಂಡಾಗೆ ಎಷ್ಟು ಕಷ್ಟಪಟ್ಟೆವು. ಅದು ರಾಮಚಂದ್ರಗೆ ಗುರುತಿಲ್ಲದೆ ಹೋಯಿತೆ. ಪಾಪ ಹೋಗಲಿ ಬಿಡಿ. ಆಂಜನೇಯ, ನಿನ್ನೆದೇನು ತಪ್ಪಿಲ್ಲ. ನಾವುಗಳು ನಿಮ್ಮ ಜೊತೆ ಇದ್ದೇವೆ. ನೀನು ಧೈರ್ಯವಾಗಿರು. ಸರಿ, ತಮ್ಮೆಲ್ಲ ಆಶೀರ್ವಾದದಿಂದ ನಾ ಧನ್ಯನಾದೆನು. ಲಕ್ಷ್ಮಣ, ಇದೇನು ಆಶ್ಚರ್ಯ? ಆ ವನಚರಣ ಬಳಿಗೆ ಹೋದ ಸುಗ್ರೀವ ಜಾಂಬ ವಿಭೀಷಣರು ಬಾರಲೇ ಇಲ್ಲವಲ್ಲ? ಅಣ್ಣ ಕಾರಣವಿನ್ನೇನು? ನನಗೆ ಅಪ್ಪಣೆಯನ್ನು ಕೊಡು. ಆ ಬಂಡ ಕಪಿಗಳ ಸಮೂಹವನ್ನು ಹಿಡಿದು ತಂದು ನಿನ್ನ ಪಾದದ ಮೇಲೆ ಕೆಡುವನು. ಮಾರುತಿಯು ನಮ್ಮ ಶತ್ರು ಪಕ್ಷದಲ್ಲ ಅಲ್ಲ. ಅವನು ಹಿಂದೆ ಮಾಡಿದ ಉಪಕಾರವನ್ನು ನಾವೆಂದಿಗೂ ಮರೆಯಬಾರದು. ಮಾರುತಿಯನ್ನು ಕಾಪಾಡಿ ಆತನಿಗೆ ನಾನು ಬುದ್ಧಿ ಹೇಳಿ ಬರುತ್ತೇನೆ. ನನ್ನನ್ನು ಕಳುಹಿಸಿಕೊಡಿ. ಜಾನಕಿ, ಏನೆಂದು ಹೇಳಿದೆ? ಆ ವನಚರನ ಬಳಿಗೆ ನಾವೇ ಹೋಗಬೇಕೆ? ಇದು ನಮಗೆ ಮರ್ಯಾದೆಯಲ್ಲ. ನೀನು ಎಲ್ಲಿಗೂ ಹೋಗಬೇಕಾದದಿಲ್ಲ, ಸುಮ್ಮನೆ ಇರು. ಆರ್ಯಪುತ್ರ, ಹಾಗೆನ್ನಬೇಡಿ. ಅವನು ಮೋಸದಿಂದ ಭಾಷೆ ಕೊಟ್ಟಿದ್ದಾನೆ. ಆತನಿಗೆ ನಾನು ಬುದ್ಧಿ ಹೇಳಿ ಬರುತ್ತೇನೆ. ನನ್ನನ್ನು ಕಳುಹಿಸಿಕೊಡಿ.
ಸೀತಾ, ನಿನ್ನ ಇಷ್ಟದಂತೆ ಆಗಲಿ. ಬೇಗನೆ ಹೋಗಿ ಆ ಮರ್ಕಟನಿಗೆ ಬುದ್ಧಿ ಹೇಳಿ ವೈರಿಯನ್ನು ಬಿಟ್ಟು ಕೊಡು ಎಂದು ಹೇಳಿ ಬೇಗನೆ ಬಾ, ಅಲ್ಲಿ ನಿಲ್ಲಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಸ್ವಾಮಿ. ಬೇಗನೆ ಹೋಗಿ ಬಾ. ಅಮ್ಮ, ಶ್ರೀರಾಮ ಪತ್ನಿ ಜನಕಾಸ್ಯ ಪುತ್ರಿ, ಶ್ರೀರಾಮ ಪತ್ನಿ ಜನಕಾಸ್ಯ ಪುತ್ರಿ, ಸೀತಾಂಗನೆ ಕಾಪಾಡು ತಾಯೇ. ಅಮ್ಮ, ಸೀತಾಂಗನೆ ಕಾಪಾಡು ತಾಯೇ. ಭೂಗರ್ಭ ಜಾತೆ ಭುವನೈಕ್ಯ ಮಾತೆ. ಭೂಗರ್ಭ ಜಾತೆ ಭುವನೈಕ್ಯ ಮಾತೆ, ಕರುಣಾಲಾತಾಯೇ ನಮಿಸುವೆ ತಾಯೇ. ಕರುಣಾಲಾತಾಯೇ ನಮಿಸುವೆ ತಾಯೇ. ಶ್ರೀರಾಮ ಪತ್ನಿ ಜನಕಾಸ್ಯ ಪುತ್ರಿ, ಶ್ರೀರಾಮ ಪತ್ನಿ ಜನಕಾಸ್ಯ ಪುತ್ರಿ, ಸೀತಾಂಗನೆ ನಮಿಸುವೆ ತಾಯೇ. ಚಿರಂಜೀವಿಯಾಗಿ ಬಾಳು ಕಂದ. ಅಮ್ಮ ಪಾದಕ್ಕೆ ನಮಸ್ಕರಿಸುವೆನು. ಚಿರಂಜೀವಿಯಾಗಿ ಬಾಳು ಕಂದ. ಅಮ್ಮ, ಬಹಳ ದಿನಗಳ ಮೇಲೆ ದರ್ಶನವಿತ್ತೆ ಅಮ್ಮ. ನಿಮ್ಮ ಪಾದಕ್ಕೆ ಅನಂತ ಅನಂತ ವಂದನೆಗಳು. ಮಾರುತಿ, 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 ನೀನು ಸದಾ ಶ್ರೀರಾಮನ ನಾಮಸ್ಮರಣೆಯಲ್ಲಿದ್ದವನು ಹೀಗೆ ಆತರಿಗೆ ವೈರಿಯಾಗುವುದೇ ಬೇಡ ಕಂದ. ರಾಮರ ವೈರಿಯನ್ನು ಅವರಿಗೆ ಒಪ್ಪಿಸೋಣ. ಭಾಮಗು. ತಾಯಿ, ಇದು ನನ್ನ ತಪ್ಪೆ ನೋಡಿ. ಅಡವಿಯಲ್ಲಿ ಸದಾ ಶ್ರೀರಾಮರ ಧ್ಯಾನದಲ್ಲಿರುವ ನನ್ನ ಬಳಿಗೆ ಆ ಪಡವಿ ಪಾಲಕನು ಓಡಿ ಬಂದು ಏನು ಮೋಸ ವಿಚಾರವೇನೆಂಬುದನ್ನು ತಿಳಿಸದೆ ಏನು ಮೋಸ ಮಾಡಿದನು. ನನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಮೂರ್ಛಿತನಾದನು. ನಾನು ಈ ಕಾಡಿನಲ್ಲಿ ಯಾರೋ ಕಿರಾತಕರಿಂದ ಭೀತಿಪಟ್ಟು ಬಂದಿರಬಹುದೆಂದು ಶ್ರೀರಾಮರ ಮೇಲೆ ಹಣೆ ಇಟ್ಟು ಭಾಷೆಯನ್ನು ಕೊಟ್ಟರೆ ಹೊರತು, ನಿನ್ನ ಪ್ರಾಣಕ್ಕೆ ನಾನೇ ಹೊಣೆಯಾಗಿರುನೆಂದು ಭಾಷೆ ಕೊಟ್ಟನೆ ಹೊರತು ತಿಳಿದು ಕೊಟ್ಟವನಲ್ಲ. ರಾಮರ ವೈರಿ ಎಂದು ತಿಳಿದು ಕೊಟ್ಟವನಲ್ಲ. ಅಮ್ಮ, ಈಗ ನಿಮ್ಮ ಮಾತಿನಂತೆ ಶರಣ ಒಕ್ಕವನನ್ನು ಮರಣಕ್ಕೆ ಗುರಿ ಮಾಡಿದರೆ ನನಗೆ ಘೋರ ಅಪಕೀರ್ತಿ ಉಂಟಾಗುವುದಿಲ್ಲವೇ ತಾಯಿ? ಮಾರುತಿ, ಆ ನಿಮ್ಮ ಕರುಣ ಕಟಾಕ್ಷವು ನನ್ನ ಮೇಲಿದ್ದರೆ ಬರುವ ಎಡರುಗಳು ಅನುರೂಪವಾಗಿ ಹಾರಿ ಹೋಗುವು ತಾಯಿ. ಅಮ್ಮ, ಬಂಧನ ಒದಗಿದ ಕಾಲದಿ, ಅಮ್ಮ, ಬಂಧನ ಒದಗಿದ ಕಾಲದಿ ಭಾಗ್ಯದ ನಿಧಿಯು ನಾನು. ಕಡೆಗಾಲ ಒದಗಿದ ಕಾಲದಿ, ಕಡೆಗಾಲ ಒದಗಿದ ಕಾಲದಿ ಎಂಜಲಿಗೆ ಬಂದ ನಾಯಾದೆನು ತಾಯೇ. ಅಮ್ಮ, ಅಮ್ಮ, ನಾನು ಯಾರೆಂಬುದು ನಿಮಗೆ ಗುರುತಿದೆಯಾ ತಾಯಿ? ಪಾಪಿ ರಾವಣನು ನಿಮ್ಮನ್ನು ಅಪಹರಿಸಿದಾಗ ರಾಮಚಂದ್ರ ಮತ್ತು ಲಕ್ಷ್ಮಣ ದೇವರು ನಿಮ್ಮನ್ನು ಹುಡುಕುತ್ತಾ ಕಬಂದನೆಂಬ ರಾಕ್ಷಸನಿಗೆ ತುತ್ತಾಗುತ್ತಿದ್ದರು. ಆಗ ನಮ್ಮ ಸುಗ್ರೀವರಾಜ ನನ್ನನ್ನು ಕರೆಸಿ, ಆಂಜನೇಯ ಬೇಗ ಹೋಗು, ಯಾರೋ ಹೀರುವರು ಅನ್ಯಾಯವಾಗಿ ಪರ್ವತವೆಂದು ರಾಕ್ಷಸರ ಮೇಲೆ ಎತ್ತಿ ಮೃತರಾಗುತ್ತಿರುವರು, ಅವರಿಗೆ ಈ ವಿಚಾರವನ್ನು ತಿಳಿಸು ಎಂದು ಹೇಳಿದರು. ನಂತರ ಆಗ ನಾನು ಓಡಿ ಬಂದು ಇವರ ಪ್ರಾಣವನ್ನು ಉಳಿಸಿದೆನು. ನಂತರ ಸುಗ್ರೀವರಾಜನಿಗೂ ರಾಮರಿಗೂ ಸ್ನೇಹವನ್ನು ಬೆಳೆಸಿದನು. ನಂತರ
ನಿಮ್ಮ ನುಡುಕಲು 77 ಕೋಟಿ ಕಪಿವೀರರನ್ನು ಕಟ್ಟಾಜ್ಞೆ ಮಾಡಿ ಕಳುಹಿಸಿ ನಾವುಗಳು ಬಹಳ ಶ್ರಮಪಟ್ಟು ಜಟಾಯುವಿನಿಂದ ನಿಮ್ಮ ಸಮಾಚಾರವನ್ನು ತಿಳಿದು ನದಿ ಸಮುದ್ರವನ್ನು ಹಾರಿ ಸಾಧ್ಯವಿಲ್ಲದೆ ನದಿ ತೀರದಲ್ಲಿ ಚಿಂತೆ ಮಾಡುತ್ತಾ ಕುಳಿತಿರುವಾಗ ನಾನು ವೇಗವಾಗಿ ಹಾರಿ ಬಂದು ನಿಮ್ಮ ಸಮಾಚಾರವನ್ನು ತಿಳಿದು ರಾಮರಿಗೆ ತಿಳಿಸಿದನು. ಅಲ್ಲಿಂದ ವೇಗವಾಗಿ ಬಂದು ಭರತನ ಪ್ರಾಣವನ್ನು ಉಳಿಸಿದ್ದಕ್ಕೆ ಆಂಜನೇಯನು ಪ್ರೀತಿ ಉಳ್ಳವನಾಗಿದ್ದನು. ಈಗ ನಾನು ಯಾರು ತಾಯಿ, ಪಾಪ ಹೋಗಲಿ ಬಿಡಿ. ಬಂಧನ ಒದಗಿದ ಕಾಲದೇ ಮಂದಾರ ಪುಷ್ಪವಾಗಲಿ ಕಂದ. ಮಾರುತಿ, ಅಮ್ಮ, ಹಿಂದೆ ಆ ದುರುಳನಾದ ರಾವಣನ ಕೈಗೆ ಸಿಕ್ಕಿ ನರಳುತ್ತಿದ್ದಾಗ ನೀನು ಮಾಡಿದ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ಕಂದ. ಶ್ರೀರಾಮಚಂದ್ರರು ನಿನ್ನ ಮೇಲೆ ಬಿಡುವ ಬಾಣಗಳೆಲ್ಲವೂ ಹೂ ಮಳೆಗಳಾಗಿ ಸುರಿಯಲಿ. ಅಲ್ಲದೆ ನಿನ್ನ ಬೆನ್ನ ಹಿಂದೆ ನಾನು ಸಹ ಇರುತ್ತೇನೆ. ಧೈರ್ಯದಿಂದಿರು ಕಂದ. ಚಿರಂಜೀವಿಯಾಗಿ ಬಾಳು ಕಂದ. ನಿನಗೆ ಮಂಗಳವಾಗಲಿ. ಅಮ್ಮ, ನಮ್ಮ ಮೇಲೆ ನಿಮಗೆ ಎಷ್ಟು ಅನುರಾಗವಿದೆಯಮ್ಮ. ನೀವು ಕೊಟ್ಟ ವರಗಳು ಇಷ್ಟೇ ಸಾಕು ತಾಯಿ. ನಾನು ಧನ್ಯನಾದೆನು.